ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಧನ್ಯವಾದ. ನನ್ನ ಚಾನಲ್ ಒಳಗಡೆ ದುಬೈಗೆ ಹೋಗ್ಯಾನ ಶಿವಲಿಂಗಯ್ಯ, ಅದು ನಿಮಗೂ ಗೊತ್ತು. ಕೆಲವರು ತರ್ಕ ಅಂದ್ರೆ ಏನು ಕ್ರಾಸ್ ಕ್ವಶನ್ ಮಾಡಕತ್ತಾರ, ಅವಂಗ ಪಾಸ್ಪೋರ್ಟ್ ಇತ್ತಾ ಅಂತ, ಒಂದಿಬ್ಬರಷ್ಟೇ, ಎಲ್ಲರೂ ಅಲ್ಲ. ಅದಕ್ಕೆ ಇದು ಏನಂದ್ರೆ ಇದು ಕಾರ್ಟೂನ್ ಅನಿಮೇಷನ್, ಅಷ್ಟೊಂದು ಪೂರ್ತಿಯಾಗಿ ಎಲ್ಲ ಲಾಜಿಕ್ ಆಗಿ ತೋರ್ಸೋಕ್ಕಾಗಲ್ಲ. ಇದ್ರೊಳಗಡೆ ಕೆಲವೊಂದು ಕಾಲ್ಪನಿಕ ನಿಮ್ಮ ಮನರಂಜನೆ ಆಗೋ ಥರ ತೋರಿಸ್ತಾ ಇರ್ತೀವಿ. ಆಮೇಲೆ ನಾವು ಮೊದಲೇ ಯಾವುದು ಕಥೆನೂ ಬರೆದಿಟ್ಕೊಂಡಿರಲ್ಲ, ಪ್ರೀ ಪ್ಲಾನ್ ಮಾಡಿರಲ್ಲ. ನಾವು ಆಮೇಲೆ ದಿನಕ್ಕೆ ದಿನ ಇದನ್ನು ಹಿಂಗೆ ಮಾಡ್ಬೇಕಂತ ಇಂಪ್ರೂವೈಸ್ ಮಾಡ್ಕೊತ ಹೋಗ್ತಿರ್ತೀವಿ. ಅವಾಗ ಏನಾಗ್ತೈತಿ, ಸಡನ್ಲಿ ಒಂದು ಬೈಕ್ ಕಳ್ಸೋಣ ಅಂತ ಅನ್ಕೊಂಡಾಗ ಕಳ್ಸಿನಷ್ಟೇ. ದಯವಿಟ್ಟು ಅಷ್ಟೊಂದು ಕ್ರಾಸ್ ಕ್ವಶನ್ ಮಾಡಬೇಡ್ರಿ. ಪಾಸ್ಪೋರ್ಟ್ ಇದ್ದೇ ಹೋಗ್ಯಾನ ಅಂತ ಅನ್ಕೊಳ್ಳಿ, ಯಾಕಂದ್ರೆ ಇದೇ ಮನುಷ್ಯರದಲ್ಲ, ಇದು ಒಂದು ಕಾರ್ಟೂನ್ ವಿಡಿಯೋ. ಸೊ ಅದಕ್ಕೆ ಎಲ್ಲದರಲ್ಲೂ ಲಾಜಿಕ್ ಹುಡುಕ್ತಾ ಹೋದ್ರೆ ಸಿಗಲ್ಲ ಅಲ್ಲ, ಅದಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ, ಪ್ಲೀಸ್ ಸಪೋರ್ಟ್ ಮಾಡ್ರಿ. ನೆಟ್ಗ ಬಾಂಡೆ ತಿಕ್ಕ ಏನ ಒಗಾತಿಗಿ ಓಟು ಮುಸುರಿ ಸಬಕಾರ ಅದ್ರಾಗ ಇಟ್ಟು ನಿಂತು ಬಿಡ್ತಾಳ. ಬಾಳ ಮಾತಾಡಿ ಬಾಳತ್ನ್ಯಾಗ ಹೋಗಿದ್ರಂತ. ಬಾರಿ ಆತ್ ಬಿಡ ನಿಂದ. ಇಲ್ಲಡ ಮುದುಕಿ, ನನಗೆ ಏನಾರ ಅಂದೆ ಅಂದ್ರೆ ಮತ್ತೆ ನೀನು ಕೈಯ ಬಿಡುದಲ್ಲ. ಮತ್ತೆ ನಾ ಹೆಂಗಾರ ಬಾಂಡೆ ತಿಕ್ಲಿ ಹೆಂಗಾರ ಅರ್ಬಿ ಹೋಗಿಲಿ, ಅದನ್ನೇ ನೀ ನನಗೆ ಹೇಳ್ತಿ. ನನಗೆಲ್ಲ ಗೊತ್ತೈತೆ ಹೇಳಿ ಕೆಲಸ ಮಾಡೋದು. ಒಂದು ಮನಿ ಕಂತು ಕಟ್ಟಕ್ ಆಗ್ಲಾರ್ದ ಮನಿ ಉಳಿಸ್ಕೊಲಿಲ್ಲ, ಬ್ಯಾಂಕ್ನವ್ರು ಬಂದು ಮನಿ ಹರಾಜ್ ಹಾಕಿ ತಗೊಂಡು ಹೋಗಿ ಆತು. ಮತ್ತು ಇದೇ ಗುಡಿಸಲ್ದಾಗೆ ಬಂದಿದ್ವಿ. ಅದಕ್ಕೆ ಹೇಳಿದೆ ಕೆಲ್ಸಕ್ಕೆ ಹೋಗ ಬಿಡಾಡಿ, ನನ್ನ ಮಗ ಒಬ್ಬನ ದುಡಿಯಾಕತ್ತಾನ, ಕೆಲಸಕ್ಕೆ ಹೋಗಿ ದುಡ್ಡು ತಂದಾಕಂತೇಳಿ. ನೀನ್ ಅದಿಯಲ್ಲ, ನೀ ಎಲ್ಲಿ ದುಡ್ದೆ, ನೀನು ಹಡಿಬಿಟ್ಟಿ. ಯಾಕ ನಾ ಯಾಕೆ ದುಡಿಬೇಕು? ನೀ ಎದಕ್ಕದಿ? ನಿನ್ನ ಮಗ ಎದಕ್ಕದನ? ನಿನ್ನ ಗಂಡ ಎದಕ್ಕದನ? ನೀವು ದುಡಿಬೇಕು. ಇಲ್ಲೋಡ, ನನಗದೆಲ್ಲ ಗೊತ್ತಿಲ್ಲ. ನನ್ನ ಮನಿ ನನಗೆ ಬೇಕು. ಏನ ಅಂತದ ಮತ್ತೊಂದು ಮನಿ ಕಟ್ಬೇಕು, ದುಡಿರಿ ಕಟ್ರಿ ಅಷ್ಟ. ನನ್ಗೇನು ಹರ್ಕತ್ ಬಿದ್ದತಿ ಇದ ಮನಿ ಒಳಗ ಬಿಚ್ ಶೆಟ್ಟಿ. ನಾನು ನನ್ನ ಗಂಡ ನನ್ನ ಮಕ್ಕಳು ಆರಾಮಾಗಿ ಬೇರೆ ಮನಿ ಹಿಡ್ಕೊಂಡು ಹೋಕ್ಕೇವಿ. ನೀನು ಕೂಟ ಕೂಳ್ ಕುಚ್ಕೊಂತ ಬಿದ್ದಿರೋ ಕೆಲಸ ನನಗೇನೈತಿ? ಬಾಣಿತನಕ್ಕಂತ ಬಂದಕ್ಕಿ ತಂಗಿನ ಇನ್ನೂ ಮಠ ಹೊಳ್ಳಿ ಕಳಿಸ್ಲಾರ್ದ ಇಲ್ಲೇ ಇಟ್ಕೊಂಡು ಕುಂತಿ. ನಿನಗೆ ಎಲ್ಲಾರು ಬೇಕಾಗ್ಯಾರ ಮಾಡ್ಕೊಂತ ಕುಂದ್ರು, ಎಲ್ಲಾರನ್ನು ಗುಳಾಕೊಂಡು ಕೂಳ್ ಮಾಡಿ ಹಾಕ್ತೇವಿ, ದುಡ್ಡು ಸಾಕ್ತೇವಿ ಅಂತೇಳಿ ನಾವೇನ್ ಅಗ್ರಿಮೆಂಟ್ ಮಾಡಿಲ್ಲ. ಹೋಗೋಗ್ರಿ, ಈ ಮನಿ ನನ್ನ ಗಂಡನ ಹೆಸರಿಗೈತಿ, ನೀವೇನ್ ಮಾತಾಡುದೇ? ಹೋಗ್ರೋಗ್ರಿ. ಅಯ್ಯಯ್ಯೋ, ಇದ್ದೊಂದು ಮನಿ ಉಳಿಸ್ಕೊಲಿಲ್ಲಲ್ಲ ಯವ್ವ, ನನಗೇನ ಯವ್ವ. ಅಯ್ಯೋ, ಈ ಹಡಿಬಿಟ್ಟಿ ಕೈಯ ಸಿಕ್ಕೊಂಡು ಒದ್ದಾಡೋಂಗ ಆತಲ್ಲ ಯವ್ವ ನನಗ. ಯವ್ವ ದೇವ್ರೆ ಸಾಕಾತ ಯವ್ವ, ನಾ ಎಲ್ಲಿ ಹೋಗಿ ಸಾಯ್ಲೆ ಯವ್ವ. ಬಂಗಾರದಂತ ಮನಿ ಕಟ್ಟಿದ್ಯಾ, ರಾಣಿಗತ್ತೆ ಮೆರಿಬೇಕಂತಿದ್ಯಾ, ಇದ್ರ ಕಾಲ್ ಮಣ್ಣಾಲಿ ಮಟಾಶ್ಲೆ ಗಿಟ್ಟು ನನ್ನ ಮನಿ ಹೋತಲ್ಲ ಯವ್ವ. ಬ್ಯಾಂಕ್ನೇರ್ ಬಡದು ಬಾಯಿಗೆ ಹಾಕೊಂಡ್ರಲ್ಲ ಯವ್ವ. ಕಂತು ಕಟ್ತೇವ್ ತಡ್ರಿ, ಹಾಲು ಕಟ್ಟ ಬಾಡ್ಯಾಗಳ ಅಂದ್ರೆ ತಡ್ಕೊಲಿಲ್ಲ. ಅಯ್ಯಯ್ಯ, ಕಂತು ಕಟ್ಟಿಲ್ಲ ಅಂತೇಳಿ ಹರಾಜ್ ಹಾಕ್ಯಾವು, ತಡಾಕಿಲ್ದ. ಏಯ್ ಮುಚ್ಚ ಬಾಯಿ. ನಾ ಯಾಕ ಮುಚ್ಚಲಿ? ನನ್ನ ಬಾಯಿ ನನ್ನ ಇಷ್ಟ, ನಾ ಮಾತಾಡ್ತೀನಿ, ಬೇಕಾದ್ ಮಾಡ್ತೀನಿ. ನೀ ಏನ್ ಹೇಳ್ತಿ ಅದನ್ನ ಹಡಿಬಿಟ್ಟಿ. ಅಯ್ಯೋ ಓತ ಯವ್ವ, ನನ್ನ ಮನೆ ಹೋತ. ನಾನು ಈ ಸಣ್ಣ ಮನೆಗೆ ಇರಕ್ವಲ್ಲ. ಇದೇನಾತಪ್ಪ ನಮ್ಮ ಅಕ್ಕಗ? ಅಯ್ಯೋ ದೇವ್ರೆ, ಯಾವ್ದಾರ ದೇವ್ಗಿ ಕುತ್ಕೀಚ್ಕಾಗ್ತತಿ ಏನ? ಅಕ್ಕ ಯಾಕ? ನಾ ಎಲ್ಲದೀನಿ? ನಾನು ದೊಡ್ಡ ಮನ್ಯಾಗ ಅದೀನಿ. ಎಂತ ಕೆಟ್ಟ ಕನಸ ಮಾರ್ಬಣ್ಣಲ್ಲಿ. ಯಾಕ ಏನಾತ? ಎಂತ ಕೆಟ್ಟ ಕನಸು ಶಂಕ್ರಿ. ಕಂತು ಕಟ್ಟಕ್ ಆಗ್ಲಾರ್ದ ನನ್ನ ಮನಿನ ಬ್ಯಾಂಕ್ನೇರು ಹರಾಜ್ ಹಾಕಿದಂಗ, ವಾಪಸ್ ಹೋಗಿ ಹಳೆ ಮನ್ಯಾಗ ಇದ್ದಂಗ, ಏನೇನೋ ಕನಸು. ಈಕಿ ನೋಡಿದ್ರ ಮಾನ್ಸ ಮರ್ಯಾದೆ ಕೊಡ್ಲಾರ್ದಂಗ ಮಾತಾಡಿ ಮನಿ ಬಿಟ್ಟು ಹೊರಗೆ ಹಾಕಿದಂಗ. ಅಯ್ಯೋ ದೇವ್ರೆ, ಏನೇನ ಕೆಟ್ಟ ಕನಸು. ತೆಗಿ ತಳೆ ಮನೆಯಲ್ಲ ತಲೆ ಅನ್ ಮನಿ ಕಟ್ಟಿರೋದು, ಅದನ್ನ ಬಿಡು. ಈಗ ವಿಚಾಬ್ರಿ ಅಕ್ಕ, ನಾ ಈ ಮನ್ಯಾಗಿರಾಕ್ವಲ್ಲೆ. ಯಾಕ ಏನಾತು? ಮತ್ತಿನೇನ ಇಷ್ಟ ದಿನ ಇವೆರಡು ಹುಡುಗರು ಅದ್ರಾಗ ಆ ಹುಡುಗ ಹೊಡಿತಿತ್ತು, ಇವತ್ತು ನೋಡಿದ್ರೆ ಈ ಹುಡುಗಿ ಹೊಡೆದಾಳ, ನಾಳೆ ಅಲ್ಲಿ ಇದೊಂದು ಹುಡುಗಿ ಹೊಡಿತೈತಿ. ಏನ ಯಾರಿಗ ಗೊತ್ತು? ಒಲವ ಯವ್ವ, ಆಮೇಲೆ ಮನೆ ಮಂದೆಲ್ಲ ಹಾಕೊಂಡ್ಬಿಡಾಕತ್ತಿರಂದ್ರೆ ನನ್ನ ಗತಿ ಏನಾಗಬೇಕು? ಒಲವ ಯವ್ವ, ಯಾವಾಗ ನನ್ನ ತಿದ್ಗಿ ಕಟ್ ಶೃಂಗಾರ ಮಾಡ್ತಿರೋ ಗೊತ್ತಿಲ್ಲ. ಮೊದಲ ಈ ಮನೆ ಒಳಗೆ ಹುಟ್ಟಿದ್ದು ಮಕ್ಕಳಲ್ಲ ಯವ್ವ, ಪಿಚಾಚಿಗಳು, ದೆವ್ಗಳ ಯವ್ವ, ಇವು ದೆವ್ಗಳು. ಏಯ್ ಮದುವೆ ಆ ಹುಡುಗಿಗೆ ಅದಕ್ಕೆ ಚೀರ್ತಿ ಹಲ್ಕಟ್ ನಾಯಿ ಅಂತಕ್ಕೆ. ಉಲ್ಲಾಳ ನನ್ ಬಂಗಾರ, ಉಲ್ಲಾಳವ ನೀನು, ಉಲ್ಲಾಳ ನನ್ ಬಂಗಾರ ಗಂಡಿ ನೀನು. ಉಲ್ಲಾಳ ಅಂತ ಉಲ್ಲಾಳ ಬಂಗಾರ ಅಂತ. ಉಲ್ಲಾಳ ಅಲ್ಲ ಯವ್ವ ತಾಯಿ ಯವ್ವ, ಅವೇನ್ ದೆವ್ವನ್ ಹಡ್ದಿರಿ ಏನ? ಹಡ್ಬಿಟ್ಟಿ ಇಡ, ಬಸ್ಕಿಟ್ ಇಡ, ಕಾಳಂತ ಊರ್ಬಿಟ್ಟು ಏನ್ ಹೋಗ್ಬೇಕಾಗಿಲ್ಲ, ಆರಾಮಿರು. ಬಾರೋ ಯವ್ವ ನನ್ ಬಂಗಾರಿ, ತಲಿ ಬಾಚಿ ಬಹು ಹಾಕ್ತೀನಿ ಬಾ. ಉಲ್ಲಾಳ ಬಂಗಾರಿ ಇರು, ನಾ ಕೂದ್ಲಿಕ್ಕೆ ತಲಿ ಬಾಚಿ ನಿಮ್ಮವ್ ಬಹು ಹಾಕ್ತಾಳ. ಬಹು ಅದೊಂದು ದೆವ್ವ, ಈಕೆ ಒಂದು ಬಹು ಹಾಕ್ತಾಳಂತ. ಶಾಂಕ್ರಿ ಬೀಳ್ತಾವ ಈಗ ನಿಂಗೆ ಬಡ್ತಾ. ಅಲ್ಲ, ಬಂದು ಇಷ್ಟೊತ್ತಾಗಿ ಮತ್ತೆ ಎದ್ದು ಹೊಂಟ್ವಿ, ಇನ್ನು ನೀನು ಸಸಿನ ತೋರ್ಸವಲ್ಲ, ಎಲ್ಲದಾಳ? ಅದು ಇಲ್ಲ, ನನ್ನ ಸಸಿ ಮಾರ್ಕೆಟ್ಗೆ ಹೋದಕ್ಕೆ ಇನ್ನೂ ಬಂದಿಲ್ಲ ನೋಡ. ಎಷ್ಟೊತ್ತಾತ? ನಾನು ನನ್ನ ಮಗನ ಜೊತೆಗೆ ಹೋಗಿ ಹೇಳಕ್ಕೆ ನಾನು ಫೋನ್ ಮಾಡಿದೆ, ರಿಸೀವ್ ಮಾಡಲಿಲ್ಲ. ಮೋಸ್ಟ್ಲಿ ಬ್ಯುಸಿ ಅದಾರ ಏನೋ, ಅಥವಾ ಫೋನ್ ಏನಾರು ಕಾರ್ನಾಗ ಇಟ್ಟು ಹೋಗ್ಯಾರ ಏನಪ್ಪ. ಹೇಳಿದ್ರು ದೌಡ್ ಬರ್ತೀನಿ ಅಂತೇಳಿ. ನೀವೆಲ್ಲರೂ ನನ್ನ ಸಸಿ ನೋಡಕ್ಕೆ ಬರ್ತೀರಿ ಅಂತ ಹೇಳಿದ್ದೆ ನಾನು.
ತೋ ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಖಂಡಿತ ಮೀಟ್ ಮಾಡಿಸ್ತೀನಿ. ಆಂಟಿ, ನಾನು ಅವಳು ಫ್ರೆಂಡ್ ಆದ್ರೆ ಆಯಿತು. ನಿಮ್ಮ ಮಹಿಳಾ ಸಂಘದವರೆಲ್ಲ ನೀವು ಹೆಂಗೆ ಫ್ರೆಂಡ್, ಹಂಗೆ ನಾವು ಎಲ್ಲರೂ ಒಂದು ಗ್ರೂಪ್ ಮಾಡ್ಕೊಳ್ಳೋಣ ಅಂತೇಳಿ, ಹಂಗಾರೆ ಅವ್ರನ್ನ ಮಾತಾಡ್ಸ್ದಂಗೂ ಆಗ್ತೈತಿ, ನಂಬರ್ ಕೇಳ್ದಂಗೂ ಆಗ್ತೈತಿ ಅಂತೇಳಿ ನಾನೇ ಡೈರೆಕ್ಟ್ ಬಂದೆ. ನೋಡಿದರೆ ಅವರೇ ಇಲ್ಲ. ಹಾಂ ಹ್ಞೂನಮ್ಮ, ಅದು ಏನಂದ್ರೆ ಅದೇ ಹೇಳಿದ್ನಲ್ಲ, ಸ್ವಲ್ಪ ಏನೋ ಪರ್ಚೇಸಿಂಗ್ ಮಾಡೋದಿತ್ತಂತೇಳಿ ಹಂಗೆ ಹೋಗ್ಲಕ್ಕಿನ. ನೀನು ಬೇಜಾರು ಮಾಡ್ಕೊಬಿಡ್ವಾ, ಆಕೆ ಬಂದ ತಕ್ಷಣ ಫೋನ್ ಮಾಡಿಸ್ತೇನೆ ಆತ. ಏನು ನಂಬರ್ ಓದಿಲ್ಲ, ನಿನ್ನ ನಂಬರ್ ಹೆಂಗಿದ್ರು ನಂಗೆ ಗೊತ್ತೈತಿ, ನಾ ಕೊಡಿಸ್ತೇನೆ ಆತ, ನೀ ತಲೆ ಕೆಡಿಸ್ಕೊಬೇಡ. ಆಯ್ತು ಹಂಗಾರೆ ನಾನು ಸೊಸಿಗೆ ಫೋನ್ ಮಾಡಿಸಿ. ಅಕ್ಕಿ ಎಲ್ಲರನ್ನೂ ಫ್ರೆಂಡ್ ಮಾಡ್ಕೊಳಕತ್ತಾಳೆ, ಅಂದ್ರೆ ಅವ್ರದ್ದೊಂದು ಗ್ರೂಪ್ ಮಾಡ್ಕೊಳಕತ್ತಾಳೆ. ನಾನು ಮಾಡ್ಕೊಳ್ಬಿಡಂತೆ ಸುಮ್ಮನಾಗೇನಿ, ಆದಷ್ಟು ಮಿಂಗಲ್ ಆಗಲಿ, ಮಾತಾಡಲಿ, ಇರಲಿ ಅಂತ ಸುಮ್ಮನಾಗ್ಬಿಟ್ಟೇನೆ. ಮುಂದಿನ ವಾರ ನನ್ನ ಸೊಸಿದು ಮತ್ತು ನನ್ನ ಮಗಂದು ಒನ್ ಇಯರ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಐತಿ. ನೀನು ನಿನ್ನ ಸೊಸಿ, ನಿನ್ನ ಮಗ ಮತ್ತು ನಿಮ್ಮ ಮನೆಯವರು ಅಷ್ಟರು ಬರಬೇಕು ತಪ್ಪದಂಗೆ, ಆಯಿತಾ? ಹ್ಞೂ ಆಂಟಿ, ಖಂಡಿತ. ನೀವು ಮಾತ್ರ ತಪ್ಸಕ್ಕೆ ಹೋಗ್ಬಾರ್ದು, ನಿನ್ನ ಸೊಸಿ ಕರ್ಕೊಂಡು ಖಂಡಿತ ಬರಬೇಕು. ಹಾಂ ಬರ್ತೇನೆ. ಅಂದಂಗೆ ಏನೇ ಪುಷ್ಪ, ನೀನೇನು ಮಾತಾಡಕತ್ತೇ ಇಲ್ಲಲ್ಲ? ಏನು ಮಾತಾಡ್ಲವ, ನಾನರ ಹಾಗೆ ಸುಮ್ಮನೆ ಇದ್ದೆ. ಆಮೇಲೆ ಇನ್ನೊಂದು ಏನಂದ್ರೆ, ಇಷ್ಟು ಸೊಸಿ ಬಂದ್ಲ, ಮಗ ದೊಡ್ಡವನಾಗ್ಯಾನ, ಆದರೂ ನಿನಗೆ ಮಾತ್ರ ವಯಸ್ಸೇ ಆಗಕತ್ತಿಲ್ಲಲ್ಲ. ಏನು ನಿನ್ನ ಬ್ಯೂಟಿ ಸೀಕ್ರೆಟ್? ಹೌದಾ ಆ ಥರ ಎಲ್ಲ ಏನಿಲ್ಲ, ಅದು ಮೇಕಪ್ ಅದು ಮಾಡ್ಕೊಂಡೇನಿ, ಸ್ವಲ್ಪ ಹೇರ್ ಕಲರ್ ಹಾಕೊಂಡೇನಿ ಅಷ್ಟೇ. ಅದಕ್ಕೆ ನಿನಗೆ ಹಂಗೆ ಕಾಣತಿರ್ಬೇಕು. ನನಗೂ ವಯಸ್ಸಾಗೈತಿ. ಏನಪ್ಪ. ಸರಿ ಹಂಗಾರ ನಿಮ್ಮ ಸೊಸಿ ಮತ್ತು ನಿಮ್ಮ ಮಗ ಇನ್ನು ಬರೋದು ಲೇಟ್ ಹಂಗಾರೆ ನಾವು ಬರೋಣ. ಹಾಂ, ಬೇಜಾರು ಮಾಡ್ಕೋಬೇಡ್ರಿ. ಅರ್ಶಿನ ಕುಂಕುಮ ಹಚ್ತೀನಿ ತಡ್ರಿ. ಮತ್ತೆ ಅರ್ಶಿನ ಕುಂಕುಮ ತೊಗೊಂಡು ಮೇಲೆ ಬರ್ತಿ. ಹೆಂಗಿದ್ರು ಕೆಳಗೆ ಅಲ್ಲೇ ಐತಲ್ಲ ದೇವ್ರ ಮನೆ, ಅಲ್ಲೇ ಹಚ್ಕೊಂಡು ಹಂಗೆ ಹೋಗು ನಂಗೆ ತಗೋ. ಓ ಬಂದೇನಪ್ಪ, ಇಷ್ಟೊತ್ತು ನಿನ್ನ ಸಲುವಾಗಿ ವೇಟಿಂಗ್ ಮಾಡ್ತಾ ಇದ್ವಿ. ಎಲ್ಲಿ ನೀನು ಏನು ಕಾಣವಳ್ಳಲ್ಲ? ಅದು ಕೆಳಗಿರ್ಬೇಕು. ಅದು ಬಂದಿಲ್ಲನ, ಅವ್ರ ಅವರ ಮನೆಗೆ ಹೋಗ್ಯಾಳನ? ಇಲ್ಲ, ಅವ್ರ ಮನೆಗೆ ಎಲ್ಲೋಗಳ, ಇಲ್ಲೇ ರೂಮ್ನಾಗ ಇರ್ಬೇಕು. ಕರಿತೀನಿ ತಡಿ. ಸ್ವಪ್ನ ಏನೇ ಮಾರ್ಕೆಟ್ಗೆ ಹೋಗ್ಯಾರ ಅಂತಂದು ನೋಡಿದ್ರೆ ನಿನ್ನ ಮಗ ಇಲ್ಲೇ ರೂಮ್ನಾಗ ಅದಾರ ಅಂತಾನ? ಹಾಂ ರೀ ಆಂಟಿ, ಈಕಿನೇ ನನ್ನ ಹೆಂಡತಿ, ಇಲ್ಲೇ ಅದಾಳಲ್ಲ. ಇಲ್ಲಪ್ಪ, ನಂಗೆ ಗೊತ್ತಿಲ್ಲ. ನಿಮ್ಮ ಭಾಗ್ಯನ ಅಂದಿದ್ದ ಮಾರ್ಕೆಟ್ಗೆ ಹೋಗ್ಯಾರ ಅವರು, ಮನೆಯಾಗಿಲ್ಲ, ಶಾಪಿಂಗ್ ಮಾಡೋದೈತೆ ಅಂತೇಳಿ ಅಂತಂದ್ಲ. ಅದಕ್ಕೆ ನಾನು ಸುಮ್ಮನಿದ್ದೆ. ಮನೆ ಒಳಗೆ ಇದ್ದಿದ್ದು ಗೊತ್ತಿಲ್ಲಪ್ಪ ನಂಗೆ. ಮತ್ತೆ ಯಾಕೆ ಇವಳು ಇಷ್ಟೊತ್ತಾದ್ರೂ ಹೊರಗೆ ಬಂದಿಲ್ಲಲ್ಲ? ಹೌದಾ? ಅದು ಇಲ್ಲ, ಆಕೆ ಯಾವಾಗ ಬಂದಾಳ ನಂಗೆ ಗೊತ್ತಿಲ್ಲ. ಮಾರ್ಕೆಟ್ಗೆ ಹೋಗ್ಯಾಳ ಅಂತೇಳಿ ಮಾಡಿದ್ದೆ ನಾನು. ಮರ್ಯಾದೆ ತೆಗಿಯಕ್ಕ ಅಂದಂಗೆ ಹಿಂಗೆ ಯಾಕಮ್ಮ ತಯಾರಾಗಿ? ಆ ಮನೆ ಒಳಗಲ್ಲ, ಅದಕ್ಕೆ ಮನೆ ಒಳಗೆ ಯಾವಾಗಲೂ ಹಿಂಗೆ ಇರ್ತಾಳಕ್ಕೆ. ನಾ ಹೇಳ್ತೇನೆ, ಮನೆ ಒಳಗೂ ಚಲೋ ಅರ್ಬಿ ಹಾಕೊಂಡಿರ, ನಮ್ಮನೆ ಏನು ಸಾಧಾರಣ ಮನೆಯಲ್ಲ, ದೊಡ್ಡ ದೊಡ್ಡ ಮಂದಿ ಬರ್ತಾರ ಅಂತೇಳಿ. ಹೇಳಿದ ಮತ್ತೆ ಕೇಳಂಗೆ ಇಲ್ಲಕ್ಕೆ. ಅಂದಂಗೆ ಏನು ಓದ್ಕೊಂಡಿಯಮ್ಮ? ನಾನು ಸೆಕೆಂಡ್ ಇಯರ್ ಆಗೈತ್ರಿ. ಅಷ್ಟೇ ತೊದರ್ಸ್ತಾ ಇದೆಯಾ? ಎಷ್ಟು ನಿನ್ನ ಮಾರ್ಕ್ಸ್ ಸೆಕೆಂಡ್ ಇಯರ್ ಒಳಗೆ? ನನ್ನ ಸೆಕೆಂಡ್ ಇಯರ್ ಹೈಸ್ಕೋರ್ ಆಗಿತ್ತು, ನಿಂದ? ಅದು ನಾನು ಸೆಕೆಂಡ್ ಇಯರ್ ಎಕ್ಸಾಮ್ ಬರ್ದಿಲ್ಲ. ಅಂದ್ರೆ ನಾನು ಇವ್ರನ್ನ ಪ್ರೀತಿಸಿ ಮದುವೆ ಮಾಡ್ಕೊಂಡೆ. ಓ, ಇನ್ಕಂಪ್ಲೀಟಾ? ಹಾ ಹೌದು, ಅವಳು ನಾನು ಭಾಳ ಪ್ರೀತಿ ಮಾಡ್ತಿದ್ವಿ, ಮದ್ವಿ ಮಾಡ್ಕೊಂಡ್ಬಿಟ್ವಿ. ಇರ್ಲಿ ಬಿಡಪ್ಪ, ಪ್ರೀತಿ ಯಾವ ವಯಸ್ಸಲ್ಲಾದ್ರೂ ಆಕೈತಿ, ಏನು ಮಾಡಕ್ಕಾಕೈತಿ, ಹೌದಿಲ್ಲ? ಅಂದಂಗೆ ನಿಮ್ಮ ಅತ್ತಿ ಮಾವ ಏನು ಮಾಡ್ಕೊಂಡದಾರ? ಅಲ್ಲ, ನೀವಿಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ನನ್ನ ಮಗ, ಮತ್ತಂಗಾರ ಒಳ್ಳೆ ಇನ್ನೊಂದು ಸ್ವಲ್ಪ ನಿಮ್ಗಿಂತ ಜಾಸ್ತಿ ಇರೋದನ್ನೇ ಹಿಡ್ದಿರ್ತೀರ, ಇಲ್ಲ ನಿಮ್ಮ ಲೆವೆಲ್ಗಿರೋ ಅಂತ ಹುಡುಗಿನೇ ಲವ್ ಮಾಡಿರ್ತಿ. ಏನು ಮಾಡ್ತಾ ಇದಾರೆ ಅವರಪ್ಪ ಅವರವ್ವ? ಏನು ಮಾಡ್ತಾ ಇದಾರೆ ನಿಮ್ಮ ತಂದೆ ತಾಯಿ? ಅದು ನಮ್ಮ ತಾಯಿ ಕಾಲೇಜ್ ಲೆಕ್ಚರ್ ಅದಾಳ ಅವ್ರವ್ವ. ಮನೆಯೊಳಗೆ ಈಕಿ ಹಿಂಗಿರ್ತಾಳ, ಮಾಡ್ರನ್ ಆಗಿರು ಸ್ವಲ್ಪ ಅಂತ ಹೇಳ್ತೀನಿ, ಕೇಳೋದೇ ಇಲ್ಲ. ಯಾಕೆ ಭಾಗ್ಯ ನಂದಿದ್ರಿ ಸುಳ್ಳು ಹೇಳ್ತಿ? ನಿಮ್ಮ ಅತ್ತೆಮ್ಮ ನನಗೆಲ್ಲ ಹೇಳ್ಯಾರ. ಹಾಂ ಹೌದು, ಯಾಕೆ ನಿಂಗೆ ಗೊತ್ತಿಲ್ಲ? ನಿಮ್ಮ ಅತ್ತಿನೂ ನಮ್ದು ಮಹಿಳಾ ಸಂಘದಲ್ಲಿ ಅವರು ಮೆಂಬರ್ ಅದಾರ ಅಂತೇಳಿ. ಅಲ್ಲ, ಅವ್ರ ಮಗಳು ಚೈತ್ರನ ನಿಮ್ಮ ಮಗಗೆ ತಗೋತೀನಿ ಅಂತ ನೀನು ಮೊದಲೆಲ್ಲ ಹೇಳ್ತಿದ್ದಿ. ಅವರು ಅದೇ ಪಾಪ ಭರವಸೆ ಒಳಗೆ ಇದ್ರು. ಮತ್ತು ನಿಮ್ಮ ಮಗ ಹಿಂಗೆ ಪ್ರೀತಿ ಮದುವೆ ಮಾಡ್ಕೊಂಡ ತಕ್ಷಣ ಅವ್ರಿಗೆ ಭಾಳ ಬೇಜಾರಾಯ್ತು. ನಿಮ್ಮ ಅಣ್ಣವ್ರೇನೋ ನಿಮ್ಮ ಜೊತೆ ಮಾತೇ ಬಿಟ್ಬಿಟ್ಟಾರಂತಲ್ಲ ಹೇಳಿದ್ರು. ಭಾಳ ಡಿಸಪಾಯಿಂಟ್ ಆಯಿತು, ಹಂಗೆ ಹಿಂಗಂತೆಲ್ಲ ಭಾಳ ಹೇಳಿದ್ರು ಅವರು. ಕಡೆಗೆ ಇವರು ತಂದೆ ತಾಯಿ ಊರಲ್ಲೆಲ್ಲ ಸಾಲ ಮಾಡ್ಕೊಂಡು ಏನೋ ತೊಂದರೆ ಆಗೈತಿ, ಆಮೇಲೆ ನಿಮ್ಮ ಮನೆ ಒಳಗೆ ಕೆಲಸಕ್ಕಿದ್ರು ಅಂತೆಲ್ಲ ಹೇಳಿದ್ಲಪ್ಪ. ಅಲ್ಲ ಪ್ರೀತಮ್, ನಿಮ್ಮ ತಂದೆ ತಾಯಿ ಲೆವೆಲಿಗೆ ತಕ್ಕಂಗೆ ಒಂದು ಮದುವೆ ಮಾಡ್ಕೋಬಾರ್ದೇನೋ ನೀನು? ಹಿಂಗೆ ಮಾಡಿ ಮರ್ಯಾದೆ ತೆಗೆದ. ನಿಮ್ಮ ಅದಕ್ಕೆಮ್ಮ ಇಡೀ ಅಲ್ಲಿ ಮಹಿಳಾ ಸಂಘದಲ್ಲೆಲ್ಲ ಹೇಳ್ಕೊಂಡು ಅಸಹ್ಯ ಮಾಡ್ಯಾಳ, ಗೊತ್ತೇನ? ಅದು ನನ್ನ ಕರ್ಮ, ಏನು ಮಾಡೋಕ್ಕಾಕೈತವ? ಎಷ್ಟು ಮುಚ್ಚಿಡ್ಬೇಕು ಅನ್ಕೊಂಡ್ರು ಹಿಂಗಾತು. ಅದು ಹೋಗಲಿ, ನಿನ್ನೆನೇ ಹೇಳಿದ್ದೆ ಪಾರ್ಲರಿಗೆ ಹೋಗು, ಸ್ವಲ್ಪ ನೀಟಾಗಿ ರೆಡಿಯಾಗಿ ಬಾ ಅಂತ. ಅದನ್ನು ಸತಿಗೆ ಮಾಡಿಲ್ಲ. ಈಗ ಇಷ್ಟೊತ್ತಾದರೂ ಹಿಂಗೆ ಅದಾಳ. ನಾನು ಏನು ಮಾಡ್ಲವ? ಬಂದವರಿದ್ರಿ ಮುಖ ತೋರ್ಸೋಕ್ಕಾಗವಲ್ತು ನನಗಂತರು. ಹೆಂಗೆಲ್ಲ ಭಾಷಣ ಮಾಡ್ತಿದ್ದೆ ನಾನು, ಅದು ಹಂಗಿರ್ಬೇಕು, ಇದು ಹಿಂಗಿರ್ಬೇಕಂತೇಳಿ. ನನ್ನ ಮನೆ ಒಳಗೆ ಯಾವುದೂ ಸುದ್ದಿಲ್ಲ. ಹೋಗ್ಲಿ ಬಿಡು, ಬೇಜಾರು ಮಾಡ್ಕೋಬೇಡ. ಏನು ಮಾಡೋಕ್ಕಾಕೈತಿ? ಮದ್ವಿನೇ ಆಗಿ ಹೋಗೈತಿ. ಸರಿ, ನಾವು ಬರ್ತೇವೆ, ಲೇಟ್ ಆತ. ಸಮಾಧಾನ ಆತ? ಈಗ ಸಮಾಧಾನ ಆತ ನಿನಗೆ? ಬಂದವರಿದ್ರಿಗೆಲ್ಲ ಹಿಂಗೆ ಬಂದು ನಿಂತೆಲ್ಲ, ಈಗ ಸಮಾಧಾನ ಆಗಿರ್ಬೇಕು ನಿನಗೆ. ಯಾಕವ, ಏನಾತ?
ಮತ್ತೆ ನೀನು ಈಕಿ ಬಂಡವಾಳ ಅಲ್ಲೆಲ್ಲ ಗೊತ್ತಾಗೈತಂತ ಅದು ಹೋಗ್ಲಿ ನೋಡಕರ ಚಂದ ಕಾಣ್ಬೇಕ ಒಂದ್ ಸ್ವಲ್ಪ ಚಂದಾಗಿ ರೆಡಿಯಾಗಿ ಅದು ಬಿಟ್ಟು ಎಲ್ಲ ಈ ರೀತಿ ಬಂದು ನಿಂತಾಳ ಈಕಿಗೆ ನಿನ್ನೆ ಹೇಳಿದ್ದೆ ಪಾರ್ಲರ್ಗೆ ಹೋಗು ಚಂದ ರೆಡಿ ಆಗ ಒಳ್ಳೆ ಬಟ್ಟೆ ಹಾಕು ಅಂತೇಳಿ ಈಕಿ ಆಕಾರ ನೋಡಿ ಮಸಿ ಇರ್ಬಿದ್ದಂಗೆ ಐತೆ ಸೀರೆ ಅಂತದ್ ಹಾಕೊಂಡು ನಿಂತಾಳ ಈಗ ಇವರೆಲ್ಲ ಬಿಡ್ತಾರ ಅಲ್ಲಿ ಹೋಗಿ ಆಡ್ಕೊಂಡು ಹಾಕ್ತಾರ ನನ್ನ ಮರ್ಯಾದೆ ಕಳ್ಯಾಕಂತಾನೆ ಬಂದು ಸೇರ್ಕೊಂಡಾಳ ಈ ಮನಿ ಒಳಗೆ ನನ್ನ ಹಣೆ ಬಾರನೇ ಸರಿ ಇಲ್ಲ ಹೊಟ್ಟೆ ಹುಟ್ಟಿದ ಮಗನಿಂದನೂ ನೆಮ್ಮದಿ ಇಲ್ಲ ಮನೆಗೆ ಬಂದು ಸಸಿಯಿಂದ ಅಂತೂ ಮೊದಲೇ ನೆಮ್ಮದಿ ಇಲ್ಲ ನೋಡ್ದೆ ನಾನು ನಿನ್ನೆ ಕರೆದೆ ನಿಂಗೆ ಬಾ ಹೋಗುನು ರೆಡಿಯಾಗಿ ಬರುವಂತಿ ಚಲೋ ಡ್ರೆಸ್ ತೊಗೊಳುವಂತಿ ಅಂತೇಳಿ ನೀನೇ ನಮ್ಮ ಅಪ್ಪ ಇಲ್ಲ ಮನ್ಯಾಗ ನಂಗೆ ಬೇಜಾರಾಗತ್ತತಿ ನಮ್ಮ ಅಪ್ಪ ಇಲ್ದೊತ್ನೆ ನಾ ಇವನ್ನೇನು ಮಾಡ್ತೊಗೊಳಕ್ ಒಲ್ಲೆ ಹಂಗ ಹಿಂಗ ಅಂದಿ ನೀನು ಈ ಮನೆ ಸಲುವಾಗಿ ಬದುಕತ್ ಕಲಿ ನೀನು ಒಂದು ಸ್ವಲ್ಪ ಏನು ಸ್ವಪ್ನ ನೀನು ನಿಮ್ಮ ತಂದೆ ಯೋಚನೆ ಮಾಡ್ಕೊಂತ ಇಲ್ಲಿದ್ದವ್ರ ಮರ್ಯಾದೆ ತೆಗಿಬೇಡ ರೀ ನಾನು ಒಬ್ಬಕ್ಕೆ ಬಿಟ್ಟು ಬಂದಿನ ನಮ್ಮಪ್ಪ ನಮ್ಮವ್ನ ನೀವು ಬಿಟ್ಟು ಬಂದಿದ್ರಿ ಅಲ್ಲ ನಿಮ್ಮಪ್ಪ ನಿಮ್ಮವ್ನ ಈಗ ನಿಮ್ಮಪ್ಪ ನಿಮ್ಮವ್ನ ಮರ್ಯಾದೆ ನಿಮ್ಮಪ್ಪ ನಿಮ್ಮವ್ವ ಅಂತ ಎಷ್ಟೆಲ್ಲ ಜೀವ ಬಡ್ದಾಡ್ತೈತಿ ನಿಮ್ದು ಅವತ್ತು ನನ್ನ ಜೊತೆಗೆ ಬಂದು ಮದುವೆ ಆಗ್ಬೇಕಾರೆ ನೀವು ಬಿಟ್ಟೇ ಬಲ್ಲ ಬಂದಿದ್ದೆ ಈಗ ನಾನು ಮತ್ತು ನಮ್ಮಪ್ಪ ನಮ್ಮವ್ನ ಬಗ್ಗೆ ಯೋಚನೆ ಮಾಡಿದ್ರೆ ಏನು ತಪ್ಪಾತ ಯೋಚನೆ ಮಾಡಿದ್ರೆ ಸಮಸ್ಯೆ ಬಗೆಹರಿತೈತಿ ನಿನ್ನೆ ಶಾಪಿಂಗ್ ಹೋಗುನ್ ಬಾ ಅಂದೆ ಬರಲಿಲ್ಲ ನೀನು ಇವಾಗ ನಮ್ಮವ್ನ ಮರ್ಯಾದೆ ಹೋತ್ ಇಷ್ಟು ಮಂದಿ ಮುಂದೆ ಚಂದಾಗಿಲ್ಲ ರೆಡಿಯಾಗಿಲ್ಲ ಏನಿಲ್ಲ ಎತ್ತಿಲ್ಲ ಒಂಥರ ಈ ಥರ ಅದಾಳಲ್ಲಪ್ಪ ಅಂತೇಳಿ ಮರ್ಯಾದೆ ಹೋತೆ ನೀನು ಅದೇ ಒಂದು ಸ್ವಲ್ಪ ನೀಟಾಗಿದ್ದಿದ್ದೆ ಅಂದ್ರೆ ಹೇಳು ಹೌದೌದು